ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ನಮ್ಮ ಬೀದರ್ ನಗರದಲ್ಲಿ ಹಳೆ ಅಂತಕ್ಕಂಥ ನಾವು ಹಳೆಯ ಒಂದು ನಿವಾಸ ಇರ್ತಕ್ಕಂಥ ಒಂದು ಬಡಾವಣೆ ಈ ಒಂದು ನವರಾತ್ರಿ ಉತ್ಸವವನ್ನು ಈ ಜಗದಂಬಾ ಭವಾನಿ ಮಂದಿರ್ ಭೀಮನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಭೀಮನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸದಾಗಿ ಅಲಂಕಾರವನ್ನು ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಅಲಂಕಾರ ಅಂದರೆ ಒಂದು ಇದರದ್ದು ಜನಕ್ ಅಂತಕ್ಕಂಥ ಕಡಲೆಕಾಯಿದು ಮಾಡ್ತಾಯಿದ್ದೀವಿ. ಹಾಗೆ ದೇವಿಯೇ ಪೂರ್ಣ ಅಲಂಕಾರ ಜೊತೆಯಲ್ಲಿ ಇರ್ತದೆ. ಇದು ಒಂದು ಹೊಸದು ಒಂದು ವಿಶಿಷ್ಟವಾದ ಒಂದು ಅಲಂಕಾರ ಇದೆ. ಇವತ್ತು ಘಟಸ್ಥಾಪನವನ್ನು ನಾವು ಪ್ರಾರಂಭ ಮಾಡಿ ಸಾಯಂಕಾಲ ಮಂಗಳಾರತಿ ಜೊತೆಯಲ್ಲಿ ಇವತ್ತು ಘಟಸ್ಥಾಪನವನ್ನು ಕಾರ್ಯಕ್ರಮವನ್ನು ಮಾಡ್ತೀವಿ. ಹಾಗೆ ನಾಳೆ ಮತ್ತು ದಿನನಿತ್ಯ ಇರ್ತಕ್ಕಂಥ ಕಾರ್ಯಕ್ರಮಗಳು ನಡೆಯುತ್ತವೆ. ನಂತರ ಸಾಯಂಕಾಲ ಲಲಿತ ಪಾರಾಯಣ ಕಾರ್ಯಕ್ರಮ ಎಲ್ಲ ಮಹಿಳಾ ಮಂಡಳ ವತಿಯಿಂದ ನಡೆಯುತ್ತದೆ. ಮತ್ತು ದಿನನಿತ್ಯ ಮತ್ತು ಲಲಿತ ಪಾರಾಯಣಗಳು ನಡೀತಾ ಇರ್ತವೆ. ಹಾಗೆ ಕುಂಕುಮಾರ್ಚನ ಮತ್ತು ಪುಷ್ಪಾರ್ಚನಾ ಕಾರ್ಯಕ್ರಮಗಳು ಅನೇಕ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತವೆ. ಹಾಗೂ ವಿಶೇಷವಾದ ಏನಂದರೆ ನಮ್ಮ ಹತ್ರ ಸ್ತ್ರೀ ಸೂಕ್ತ ಹೋಮ ಹವನ ಅಂತ ಇದೆ. ನಾವು ಪ್ರತಿ ವರ್ಷ ಮಾಡ್ತೀವಿ. ಇದು ತೃತೀಯ ಮತ್ತು ಚತುರ್ಥಿ ಎರಡು ದಿವಸಗಳಲ್ಲಿ ಮತ್ತು ಇನ್ನೊಂದು ತೃತೀಯ ಅಂತಕ್ಕಂಥ ಎರಡರಲ್ಲಿ ಬಂದಿದೆ. ಇದರಲ್ಲಿ ಸ್ತ್ರೀ ಸೂಕ್ತ ಹವನ ಅಂದರೆ ಸ್ತ್ರೀ ಅಂದರೆ ಲಕ್ಷ್ಮಿಗೆ ಒಂದು ಆಹ್ವಾನ ಮಾಡ್ತಕ್ಕಂಥ ಒಂದು ಹೋಮ ಹವನ ಇದೆ. ಈ ಹೋಮ ಹವನದಲ್ಲಿ ದಂಪತಿಗಳು ಕೂತುಕೊಂಡು ಲಕ್ಷ್ಮಿಗೆ ಆಹ್ವಾನವನ್ನು ಮಾಡ್ತಾರೆ. ಅದರಲ್ಲಿ ಮುಂಜಾನೆ 9 ಗಂಟೆಯಿಂದ ಅವರಿಗೆ ಮತ್ತು 1 ಗಂಟೆವರೆಗೆ ಈ ಸ್ತ್ರೀ ಸೂಕ್ತ ಹವನವನ್ನು ನಡೀತದೆ. ಸ್ತ್ರೀ ಸೂಕ್ತ ಹವನದಲ್ಲಿ ದಂಪತಿಗಳು ತಮ್ಮ ಏನೇನು ಕರ್ಮ ಏನೇನಿದೆ ಇವೆಲ್ಲವನ್ನು ಪರಿಪೂರ್ಣವಾಗಲಿ ಅಂತಕ್ಕಂಥ ದೇವರಲ್ಲಿ ಒಂದು ಬೇಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಸ್ತ್ರೀ ಸೂಕ್ತ ಹವನವನ್ನು 27, 28 ಮತ್ತು 29 3 ದಿನ ನಡೆಯುತ್ತದೆ. ಹಾಗೂ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿ ಅಂದರೆ ಈ ಜಗದಂಬಾ ಭವಾನಿ ಮಂದಿರ ಭೀಮನಗರದಲ್ಲಿ ಹೋಮ ಹವನವನ್ನು ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ. ತಾವೆಲ್ಲರೂ ಭಾಗಿಯಾಗಬೇಕು. ಈ ಹೋಮ ಹವನದ ಒಂದು ಫಲವನ್ನು ನೀವು ತೆಗೆದುಕೊಳ್ಳಿ ಅಂತಕ್ಕಂಥವನ್ನು ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ. ಹಾಗೂ ಅದಾದ ಮೇಲೆ ಸ್ತ್ರೀ ಸೂಕ್ತ ಹವನ ಮುಗಿದ ಮೇಲೆ ಕೊನೆಗೆ ಆಯುಧ ಪೂಜೆ ಮತ್ತು ನವಮಿ ಪೂಜೆ ಇರ್ತದೆ. ಅದಾದ ಮೇಲೆ ನವಮಿದಲ್ಲಿ ಮತ್ತು ನವಮಿಗಿಂತ ಒಂದು ದಿನ ಮುಂಚೆ ಅಷ್ಟಮಿ ಅಂದರೆ ಇಲ್ಲಿ ನಮ್ಮ ಹತ್ರ ದೊಡ್ಡ ಹವನವನ್ನು ಆಗ್ತದೆ. ಆ ಹವನ ಚಂಡಿ ಹೋಮವನ್ನು ನಾವು 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಇದು ದೊಡ್ಡ ಪ್ರಕಾರದ ಹವನ, ನವಚಂಡಿ ಹವನ ಅಂದರೆ ಇಲ್ಲಿ ಪ್ರಾಂಗಣದಲ್ಲಿ ನಡೀತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾರೆ. ನೀವು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಬನ್ನಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊತೀನಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಕಾರ್ಯಕ್ರಮ ಆಯುಧ ಪೂಜೆ ಮತ್ತು ದಸರಾ ಹಬ್ಬದಲ್ಲಿ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಆದ ಮೇಲೆ ಕೊನೆಗೆ ನಾವು ಲಾಸ್ಟ್ ಅಂತಕ್ಕಂಥದ್ದು ಸಮಾಪ್ತಿಯನ್ನು ಮಾಡ್ತೀವಿ. ಆ ಸಮಾಪ್ತಿ ಅಂದರೆ ಈ ಎಲ್ಲವನ್ನು ಕಾರ್ಯಕ್ರಮ ದಸರಾ ಹಿಡಿದುಕೊಂಡು ಕೊನೆಯ ತನಕ ಏನು ಮುಗಿತದೆ ಕಾರ್ಯಕ್ರಮ ಅಲ್ಲಿವರೆಗೆ ಒಂದು ಸಮಾಪ್ತಿಯನ್ನು ಮಾಡ್ತೀವಿ. ಆ ಸಮಾಪ್ತಿ ದಿವಸ ನಮ್ಮ ಈ ಭವಾನಿ ಮಂದಿರದಲ್ಲಿ ಒಂದು ಪೂರಣ ಪೋಳಿ ಅಂತ ಹೋಳಿಗೆ ತುಪ್ಪ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರಸಾದ ರೂಪದಲ್ಲಿ ಎಲ್ಲ ಇದರಲ್ಲಿ ದೇವಸ್ಥಾನದಲ್ಲಿ ಬೇರೆ ಪ್ರಸಾದ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಈ ಒಂದು ಭವಾನಿ ಮಂದಿರದಲ್ಲಿ ನಾವು ಹೋಳಿಗೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ತಾವೆಲ್ಲರೂ ಬನ್ನಿ, ದೇವಿಯ ದರ್ಶನವನ್ನು ಪಡೀರಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೆ ಧನ್ಯವಾದಗಳು.